ನಮ್ಮಣ್ಣ ಇವತ್ತು ಚಾಲೆಂಜ್ ಮಾಡವನೆ. ಯಾರು ಲೂಡೋದಲ್ಲಿ ಸೋಲ್ತಾರೆ ಅವರು ಮೂವಿ ಟಿಕೆಟ್ ಬುಕ್ ಮಾಡೋದು ಅಂತ. ನೀನ್ ಸೋತ್ರ ನಂಗೆ ಡೈಮಂಡ್ ಕೊಡಿಸ್ಬೇಕು. ದಿನಸಿ ಅಂಗಡಿಲಿ ಸಿಗ್ತದೆ. ಎಲ್ಲಿ ನೀನೇನ್ ಕೊಡ್ಸಿಯೇ ಸೋತ್ರೆ? ರಜತ ಎಲ್ಲ ಕೊಡ್ಸಿಯೇ? ಆಣೆ ಗಂಟಸ್ಕೊ. ಮೂವಿ ಟಿಕೆಟ್ ಮಾಲ್ ಆಫ್ ಮೈಸೂರಲ್ಲಿ. ಅದು ಮೈ ಸೋತಿದ್ದು. ಮೈಸೂರು ಮೂವಿ ನೋಡಕ್ಕೆ ಯಾರ ಕಾರಲ್ಲಿ ಹೋಗೋದು ಅಂತ ಎಲ್ಲರೂ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಫೈನಲಿ ನಾನು 4 ಜನದ್ದು ನೇಮ್ ಬರ್ದಿದ್ದೀನಿ. ಈ ಚೀಟಿಲಿ ಯಾರ ನೇಮ್ ಬರುತ್ತೆ ಮತ್ತೆ ನಾನು ತರಿಸ್ತೀನಿ. ನಂದು BMW ಕಾರ್ ಇದೆ. ಬೇಡ, ಮೈಸೂರಿಗೆಲ್ಲ BMW ಯಾಕೆ? ನನ್ನ ಹೇರ್ ಸ್ಟೈಲ್ ಹೇಗಿದೆ? ಡಬ್ಬ ತರ ಇದೆ ಅಲ್ವಾ? ಇನ್ನೊಂದ್ ಸ್ವಲ್ಪ ಏನಾದ್ರೂ ಉದ್ದ ಬಿಟ್ರೆ ನಮ್ ಕಿಚ್ಚ ಸುದೀಪ್ ಕೂದ್ಲೆ ಉದ್ದ ಇರುತ್ತಪ್ಪ. ಆದ್ರೂ ಏನು ಮಾಡಕ್ ಆಗಲ್ಲ. ನಂದು ಚೆನ್ನಾಗಿದೆ ಹೇರ್ ಸ್ಟೈಲ್, ಗಾಡ್ ಗಿಫ್ಟ್. ಇವಾಗ ಫೈನಲಿ ನಾವು ಯಾರ ಕಾರಲ್ಲಿ ಹೋಗ್ತಾ ಇದೀವಿ ಗೊತ್ತಾ? ರಜತ್ ಕಾರ್ ಅಲ್ಲ, ಮೈ ಕಾರಲ್ಲಿ. ಇವ್ರು ಕಿತ್ತೋದವನು ಕಾರ್, ಅವನ್ ಕಾರ್ ತರ್ಲಿಲ್ಲ, ನಮ್ ಕಾರಲ್ಲೇ ಕರ್ಕೊಂಡು ಹೋಯ್ತಾ ಅವನು. ಸೊ ಇವಾಗ ಹೋಯ್ತಾ ಇರೋದು ರಜತ್ ಕಾರಲ್ಲಿ ಅಲ್ಲ. ಇವನು ಎಲ್ಲ ಸುಮ್ನೆ ಬೊಗಳೆ. ಅವ್ರು ಮಾತ್ರ ಲೂಡೋದಲ್ಲಿ ಸೋತ್ರು ಅಂತ ಮೂವಿ ಟಿಕೆಟ್ ಬುಕ್ ಮಾಡಿಸ್ತಾ ಅವ್ರ ಕೈಲಿ. ಇವಾಗ ಚೀಟಿಲಿ ಇವ್ನ ನೇಮ್ ತಾನೇ ಬಂದಿತ್ತು. 300 ರೂಪಾಯಿ ಡೀಸೆಲ್ ಹಾಕ್ಸ್ತಾ ಇರೋದು. 300 ರೂಪಾಯಿಗೆ ಮಂಡ್ಯದಿಂದ ಮೈಸೂರ್ಗೆ ಯಾವ ನನ್ ಮಗ ಕರ್ಕೊಂಡು ಹೋಯ್ತಾನೆ. ಟೋಲ್ಗೆ 170, 300 ಪ್ಲಸ್ 170, 470 ಅಷ್ಟೇ. ಅವ್ರ ಮೂವಿಗೆ ಎಷ್ಟು ಬುಕ್ ಮಾಡಿರೋದು? 780 ಅಷ್ಟೇ ಲೆಕ್ಕನೇ ಇಲ್ಲ. ಇವಂದೇ ಜಾಸ್ತಿ ಅಮೌಂಟ್ ಪಾಪ. ಅವ್ರಿಬ್ರದ್ದು ಏನು ಜಾಸ್ತಿ ಇಲ್ಲ ಆಯ್ತಾ. ಇವನು ಯಪ್ಪ ಸಿಕ್ಕಾಬಟ್ಟೆ ಯಾಮರ್ಸ್ಬಿಟ್ಟ. ಹೋಗದ ನಂಕರಲ್ಲೇ 300 ರೂಪಾಯಿ ಅಷ್ಟೇ ಹೋಗಿದ್ ಬಂದ್ಬಿಡ್ಬೋದು ಅನ್ಬಿಟ್ಟು ಕೊನೆಗೆ ಯಾಮರ್ಸ್ಬಿಟ್ಟ. ಇವನು ಚೀಟಿ ಹಾಕಿದ್ರಲ್ಲಿ ಚೀಟ್ ಮಾಡ್ಬಿಟ್ಟ ಇವನು ನಮ್ಗೆ. ಎಲ್ಲಾರಲ್ಲಿಲ್ಲ, ನನ್ನ ಹೆಸರು ಬರ್ದಿತ್ತು, ಮೈ ಹೆಸರು ಬರ್ದಿತ್ತು, ಅದು ಹೆಸರು ಬರ್ದಿತ್ತು, ನಿನ್ನ ಹೆಸರು ಬರ್ದಿತ್ತು. ನಂದು BMW ಕಾರ್ ಅಲ್ವಾ, ಸೊ ಇಲ್ಲಿಗೆ ತರ್ಸಕ್ ಆಗಲ್ಲ. ಅದಕ್ಕೆ ಇವನ್ ಕಾರಲ್ಲಿ ಇವನ್ ಬಂದಿತ್ತು ಅಂದ್ಬಿಟ್ಟು ಇವನ್ ಕಾರಲ್ಲಿ ಹೋಗೋದಂತ ಇವನೇ ಯಾಮರ್ಸ್ಬಿಟ್ಟ. ಸೊ ಮೋಸ ಇವತ್ತು. ಇವಾಗ ಇಲ್ಲಿ ಹೋಯ್ತಾ ಇದೀವಿ ನೋಡಿ. ಅಣ್ಣ ನೋಡ್ಬೇಡ, ಕಾರ್ ಓಡ್ಸು. ನಮ್ಗೆ ಜೀವನದಲ್ಲಿ ಇನ್ನ ಏನಂತಾರೆ ಏನು ಇಲ್ವಂತೆ ನನ್ ಜೀವನದಲ್ಲಿ. ಈಗ ಇವ್ರೆ ಕಾರ್ ಓನರ್. ಇವ್ರ ಕಾರಲ್ಲಿ ಹೋಯ್ತಾ ಇರೋದು. ಅವ್ರಿಗೆ ಅನ್ಸಂತ ಸ್ವಲ್ಪ ಕಾರ್ ಓಡ್ಸಕ್ಕೆ. ಸೊ ನಮ್ಮ ಅಣ್ಣನೇ ಓಡಿಸ್ತಾವನೆ. ಯಾವ ಮೂವಿಗೆ ಹೋಗ್ತಾ ಇದೀವಿ ಹೇಳಿ ಇವಾಗ ನೋಡ. ಹೋಗ್ತಾ ಇದೀವಿ ಮೈಸೂರಿಗೆ, ಮಂಡ್ಯ ಆಯ್ತಾ. ನಮ್ಮಿಬ್ರು ಹಿಂದಕ್ ಹಾಕ್ಬಿಟ್ಟು ಇವ್ರಿಬ್ರು ಮುಂದೆ ಕೂತವ್ರೆ ನೋಡಿ. ನಾವಿಬ್ರು ಹಿಂದೆ ಕುತ್ಕೋಬೇಕಂತೆ, ಅವರಿಬ್ರು ಮುಂದೆ ಕೂತವ್ರೆ ನೋಡಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ನಿಮ್ಮ ಈ ತರದೆಲ್ಲ ಇದಾರೆ ಜನ. ಇದು ಈ ಮರ್ಯಾದೆಗೋಸ್ಕರ ನಾನು ಮೈಸೂರು ಬರ್ಬೇಕಿತ್ತು. ಹೆಂಗ್ ಅನಿಸ್ಬಿಟ್ಟು ಅಂದ್ರೆ ಒಂದ್ ನಿಮಿಷಕ್ಕೆ ಇಷ್ಟೊಂದು ಚೀಪ್ ಆಗ್ಬಿಟ್ವಾ? ಸರಿ ಇಳಿ, ಕೆಳಕಿಳಿ. ಬೇಡ ಬಿಡಿ, ಜಾಬಲ್ಲಿ ಆಮೇಲೆ ಆಧಾರ್ ಕಾರ್ಡ್ ಬರೀ ಹೆಂಗಂದ್ರು ಆಧಾರ್ ಕಾರ್ಡ್ ಇಲ್ಲೋ 60 ರೂಪಾಯಿ ನಿನ್ಗೆ ಕೊಟ್ಬಿಡಿ. 60 ರೂಪಾಯಿ ನೋಡಿಯಪ್ಪ, ನಾವ್ ಪಕ್ಕ ಹಿಂದೂಗಳು. ಜೈ ಗಣೇಶ್. ಜೈ ಗಣೇಶ್. ಒಬ್ಬನೇ ಮಾತಾಡ್ತಾವ್ನೆ. ಆಗುವಂತ ಹುಡುಗಿರಾಗ್ಬೋದು, ಆಂಟಿರಾಗ್ಬೋದು ಇದ್ರೆ ದಯವಿಟ್ಟು ನಮ್ನ ಕಾಂಟ್ಯಾಕ್ಟ್ ಮಾಡಿ. ನನ್ನಲ್ಲ, ಅಣ್ಣನ್ ಕಾಂಟ್ಯಾಕ್ಟ್ ಮಾಡಿ. ಅವನ್ನೇ ಕಾಂಟ್ಯಾಕ್ಟ್ ಮಾಡ್ಬೇಕಂತ ಮಾಡಿ ಬೇಡಿಯಪ್ಪ. ನನ್ನ ಹೆಂಡತಿ ಮೇಲೆ ಚಪ್ಪಲ್ ತಕ ಹೊಡೆದ್ರೆ ಹೊಡಿತಾರೆ. ಬೇಡ, ಒಂದ್ ಮಗ ಬೇರೆ ಐತೆ ಇವ್ನ್ಗೆ, ಆಂಟಿ ಬೇರೆ. ಸುಳ್ಳು ನೋಡಿ ಎಷ್ಟು ಸ್ಲಿಮ್. ಸ್ಲಿಮ್ ಆಗಂತೂ ಇಲ್ಲ. ಆಗ್ಲೇ ಅವ್ರು ಹೇಳಿದ್ರಲ್ಲ 2 ಲಗೇಜ್ ಹಿಂದೆ ಹಾಕಿದೀವಿ ಅಂತ. ಅದ್ರಲ್ಲಿ 1 ಲಗೇಜ್ ಅವನೇ. ಹೌದು, ನಾನು ಲಗೇಜ್ ಬಂದ್ರಿ. ಯಾವ್ದು ನಿಮ್ದು? ನೀವೇನಾ ಡೈರೆಕ್ಟ್ರು? ಯಾವ್ದು ಮೂವಿ?
ಅವನು ಫೋನ್ ತೋರ್ಸಕ್ಕೆ ಅಂತ ತೋರ್ಸಿದ್ ಇವಾಗ ಎಲ್ಲ ಬಂದ್ಬಿಡ್ತಾರೆ ಫೋನ್ ತೋರ್ಸ್ಕೊಂಡು ನಿಮ್ ತಾತ ಸಾಕು ಮೂವಿ ನೋಡಕ್ ಬಂದಿರೋದು ಫೋನ್ ನೋಡಕ್ಕಲ್ಲ ಕಾಲಿಗೆ ಏನ್ ಮಾಡಿದ್ದೆ ಜನ ಸಾಗರ ತುಂಬಿ ತುಳುಕ್ತದೆ ಖಾಲಿ ಅಂತೆ ಇವನಿಗೆ ಅಮ್ಮ ಮುಜಗಳು ಲೂಡೋ ಆಡ್ಬಿಟ್ಟು ಈಗ ಫಿಲಮ್ ಕರ್ಕೊಂಡ್ಬಿಟ್ಟು ಎಂತ ಮೂವಿ ಗೊತ್ತಾ ಫ್ರೆಂಡ್ಸ್, ಬನ್ನಿ ಬನ್ನಿ ಬೇಗ ಬನ್ನಿ ನೋಡಿ. ನಾನ್ ದಾಟ್ತೀನಿ ನೀನ್ ದಾಟು ಹಿಂಗ್ ಬರಲ್ಲ ಅಂದ್ರೆ ನಂಗೂ ಬರಲ್ವಾ? Hey, I've seen this one. This is a classic. This ಹಿಂಗೆ ಗೇಟ್ ಕೈ ಕೆಲಸ ಕೊಟ್ಟವ್ರೆ, ನಾನು ಇಲ್ಲಿ ಕೂತ್ಕೊಳ್ಳೋ ಕೆಲಸ ಕೊಟ್ಟವ್ರೆ ನನಗೆ ನೋಡಿ. ಕೂತ್ಕೊಳ್ಳೋಕೆ ಚೇರು ಗೇಟ್ ಪಕ್ಕದಲ್ಲದೆ, ಅವನು ಗೇಟ್ ಓಪನ್ ಮಾಡಿ ಗೇಟ್ ಕ್ಲೋಸ್ ಮಾಡ್ತಾನೆ, ನಾನು ಇಲ್ಲಿ ಕೂತಿರ್ತೀನಿ. ಜಾಸ್ತಿ ಮಾತಾಡಬೇಡ. ಅನ್ನೆಸೆಸರಿ ಆಗಿ ನನ್ನ ಎದುರಿಗೆ ನನಗಿಂತ ಹೈ ಎಮೋಷನಲ್ ಡೈಲಾಗ್ ಹೊಡೆದ್ರೆ ಚಿಂತೆ ಮಾಡ್ಬಿಡ್ತೀನಿ. ಇವಾಗ ಮೂವಿ ರಿವ್ಯೂ ಕೇಳೋದ ಎಲ್ರು? ಹಾ ಹೇಳೋಣ, ಹೆಂಗಿತ್ತು? ಸೌಂಡ್ ಕಮ್ಮಿ ಕೊಡು, ಸೌಂಡ್ ಕಮ್ಮಿ ಕೊಡು. ಎರಡು ಮಾತು ಗೊತ್ತಲ್ಲ ನಾವು ಹೇಳಕ್ಕೆ, ಎರಡು ಮಾತು ಬತ್ತ ಇಲ್ವಾ? ಎರಡನೇ ಮಾತು ಗೊತ್ತಲ್ಲ, ಮೂರನೇದು ಹೇಳು. ಹೇಳ್ಬೇಕಾ? ಹಾ ಹೇಳ್ಬೇಕು ಅಂತಂದ್ರೆ ಹಾ ಸದ್ಯಕ್ಕೆ ಫಿಲಮ್ ಇನ್ನೇನು ಗೊತ್ತಾಗಲಿಲ್ಲ ನನಗೆ. ಏನು ಗೊತ್ತಲಿಲ್ವಾ? ಗೊತ್ತಾದದ್ದು ಒಂದೇ, ಹಾ. ಗಾಚಾರ್ ಕೆಟ್ರೆ ಯಾಚಾರ ಹುಡುಗಿಲ್ಲ ಅನ್ನೋದು ಅಷ್ಟೇ. ಗಾದೆ ಗಾಚಾರ್ ಬಿಟ್ರೆ ಏನಿನ್ನೊಂದ್ಸತಿ ಹೇಳು. ಗಾಚಾರ್ ಕೆಟ್ರೆ ಯಾಚಾರು ಬಿಡುದಿಲ್ಲ. ಹುಡುಗಿಲ್ಲ. ಹಾ ಇವಾಗ ಮೈ ಅವ್ರು ಕೇಳದ ಹೆಂಗಿತ್ತು? ಪರವಾಗಿಲ್ಲ, ಒಂದ್ಸರಿ ನೋಡ್ಬೋದು ಅಷ್ಟೇ. ಒಂದ್ಸರಿ ನೋಡ್ಬೋದಾ? ಹಾ ರಜತ್ ಅವ್ರೆ ನೀವ್ ಹೇಳ್ಬೇಕು ಈಗ ನೆಕ್ಸ್ಟ್ ನೋಡಿ ಹೆಂಗಿತ್ತು? ಫ್ರೆಂಡ್ಸ್, ಮಂಡ್ಯದಿಂದ ಇಲ್ಲಿ ಗಂಟ ಬಂದಕ್ಕೂ ಸಾರ್ಥಕ ಆಯ್ತು. ಹಾ. ಸಾಂಗ್ ಮಾತ್ರ ಅಲ್ಟಿಮೇಟ್ ಇದೆ. ಹಾ. ಮಾದಪ್ಪ ನೆನ್ಸ್ಕೊಂಡು ಹೊಗೆ ಮಾದಪ್ಪ ಅನ್ಕೊಂಡು ಹಿಂಗೆ ಬಂದ್ರೆ ಹೀರೋಯಿನ್ ಮಾತ್ರ ಸೂಪರ್ ಆಗೋಳೆ. ಬಂದ್ ನೋಡಿ. ಹಾ ಕಣ್ ಮುಚ್ಕೊಂಡ್ ಬಂದ್ ನೋಡಿ ಆಯ್ತಾ. ನೆಕ್ಸ್ಟ್ ನೋ ಕಮೆಂಟ್ಸ್. ಮಾತೇ ಇಲ್ಲ. 2, 3 ಐತೆ, ಇನ್ನೊಂದು ನೋಡ್ಕೊಬಿಡಿ. ವೀರಪ್ಪನ್ ಸಾಯಿಸಿದ್ದೇನ್ ತೋರ್ಸಿಲ್ಲ. ನಾನ್ ಮಾತಾಡ್ಬಾರ್ದು ಅಂತ ಸೌಂಡ್ ಎಲ್ಲ ಜಾಸ್ತಿ ಕೊಡ್ತವ್ರೆ, ಡಿಸ್ಟರ್ಬೆನ್ಸ್. ಕಾಲೇನ ತುಳಿತಾ ಇದ್ದಾರೆ. ಯಾರು ಸಹಾಯವೂ ಇಲ್ಲದೆ ನನ್ನ ಕಾಲ ಮೇಲೆ ನಾನು ನಿಂತ್ಕೋಬಲ್ಲೆ, ಹಿಡಿದು ಪಟ್ಟಿ ಬಿಡದೆ ಸಾಧಿಸಬಲ್ಲೆ ಅಂತ ಖಂಡಿತ ನಿರೂಪಿಸ್ತೀನಿ. ನಮ್ಮ ಅಣ್ಣನ ಫೇವರೇಟ್ ಸಾಂಗ್ ಇದು. Sound ಕಮ್ಮಿ ಕೊಡಪ್ಪ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನಷ್ಟು ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಕೆಳಗಡೆ ಕೊಟ್ಟಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.